ಹಂಪಿ ಪರಿಸರವು ಇತಿಹಾಸ ಕಾಲದಿಂದಲೂ ಆದಿಮಾನವನ ವಾಸದ ನೆಲೆಯಾಗಿದ್ದು, ಈ ಪರಿಸರದಲ್ಲಿ ಇಂದಿಗೂ ಅಂತಹ ಹಲವು ಕುರುಹುಗಳು ಕಂಡುಬರುತ್ತಿದ್ದು, ಅವುಗಳಲ್ಲಿ ವರ್ಣಚಿತ್ರಗಳು ಪ್ರಮುಖವಾಗಿವೆ. ಪಂಪಾ ಸರೋವರದ ದಾರಿಯಲ್ಲಿ ಒಂದು ದೊಡ್ಡ ಬಂಡೆಯ ಮೇಲೆ ಹಡಗಿನ ಆಕಾರದ ಬೃಹತ್ ವರ್ಣಚಿತ್ರವಿದ್ದು, ಇದರಲ್ಲಿ ಪ್ರಾಣಿ ಪಕ್ಷಿಗಳ ವರ್ಣಚಿತ್ರಗಳನ್ನು ಮತ್ತು ಕಡೆಬಾಗಿಲು ಬೆಟ್ಟದ ಮೇಲೆ ಕೂದಲು ಹರಡಿರುವ ಮಹಿಳೆ ಮತ್ತು ಪ್ರಾಣಿಗಳ ಸಮೂಹದ ಉತ್ಸಾಹಭರಿತ ವರ್ಣಚಿತ್ರಗಳನ್ನು ನಾವು ಇಂದಿಗೂ ಕಾಣಬಹುದಾಗಿದೆ. ಹಂಪಿ ಪ್ರದೇಶದ ಮತ್ತು ಸುತ್ತಮುತ್ತಲಿನ ಅನೇಕ ಸ್ಥಳಗಳಲ್ಲಿ ಆಕರ್ಷಕ ನವಶಿಲಾಯುಗದ ವರ್ಣಚಿತ್ರಗಳನ್ನು ಕಾಣಬಹುದು. ನೈಸರ್ಗಿಕ ವರ್ಣಗಳನ್ನು ಬಳಸಿಕೊಂಡು ರಚಿಸಿದ ವರ್ಣಚಿತ್ರಗಳಿವು. ಕಾರ್ಯನಿರತ ಮನುಷ್ಯರ, ಪ್ರಾಣಿಗಳ, ಜಿಂಕೆ, ನಾಯಿ ಮತ್ತು ಇತರೆ ಜಾನುವಾರುಗಳು, ಮೀನು, ಹಾವು ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಚಿತ್ರಗಳನ್ನು ನಾವು ಕಾಣಬಹುದು. ಹಂಪಿಯಲ್ಲಿ ಬಾಲಕೃಷ್ಣ ದೇವಸ್ಥಾನದ ಎದುರಿನ ಬೆಟ್ಟದ ಮೇಲೆ ಈ ವರ್ಣಚಿತ್ರಗಳನ್ನು ಕಾಣಬಹುದು. ತುಂಗಭದ್ರಾ ನದಿ ತೀರದ ಚಕ್ರತೀರ್ಥದ ಹತ್ತಿರ ದೊಡ್ಡ ಪಕ್ಷಿ ಮತ್ತು ದೇಹದ ಮೇಲೆ ರೇಖೆಗಳಿರುವ ಮನುಷ್ಯನ ಚಿತ್ರಗಳನ್ನು ಕಾಣಬಹುದು. ಮೊಸಳೆಯನ ಗುಡ್ಡದಲ್ಲಿ ಮನುಷ್ಯ, ಗೂಳಿ, ಜಿಂಕೆ ಮತ್ತು ಹುಲಿ ಚಿತ್ರಗಳನ್ನು ಬಿಡಿಸಲಾಗಿದೆ. ಹುಲಿಯ ದೇಹದ ಮೇಲೆ ಪಟ್ಟಿಗಳು ಮತ್ತು ಬಲಿಷ್ಠತೆಯನ್ನು ಸೂಚಿಸುವ ಮೇಲೆತ್ತುವ ಬಾಲ ಮತ್ತು ಕೋಡುಗಳುಳ್ಳ ಗೂಳಿಯ ಚಿತ್ರಗಳನ್ನು ಕಾಣಬಹುದಾಗಿದೆ. ಮತ್ತೊಂದು ಫಲಕದಲ್ಲಿ ಕೈ ಹಿಡಿದು ನೃತ್ಯದಲ್ಲಿ ತೊಡಗಿರುವ ಮನುಷ್ಯರಿದ್ದಾರೆ. ಹೀಗೆ ಇತಿಹಾಸದ ಅವಶೇಷಗಳು ಮತ್ತು ಕೆಲವು ನೆಲೆಗಳನ್ನು ಕೈಗೊಂಡು ಉತ್ಖನನಗಳಿಂದಾಗಿ ಹಂಪಿಯ ಪ್ರಾಚೀನ ಅಧ್ಯಯನಕ್ಕೆ ಅವಕಾಶವಾಗಿದೆ. ಈ ವರ್ಣಚಿತ್ರಗಳನ್ನು ಇಂದಿಗೂ ಕಾಣಬಹುದಾಗಿದ್ದರೆ, ಆ ಕಾಲದಲ್ಲಿ ಎಷ್ಟು ವೈಜ್ಞಾನಿಕವಾಗಿ ವರ್ಣಗಳನ್ನು ರಚಿಸಿದ್ದಾರೆ ಎಂಬುದು ಪ್ರಶ್ನಾರ್ಥಕವಾಗಿ ಊಹಿಸಬೇಕಾಗುತ್ತದೆ. ಅಂದು ಬಿಡಿಸಿದ ಈ ವರ್ಣಚಿತ್ರಗಳು ಇಂದಿಗೂ ಬಿಸಿಲಿಗೆ, ಮಳೆಗೆ ಅಳಿಕದೆ ಸ್ಪಷ್ಟವಾಗಿ ಕಾಣುತ್ತದೆ ಎಂದರೆ, ಈ ವರ್ಣಗಳ ಗುಣಮಟ್ಟವನ್ನು ಸಂಶೋಧನೆಗೆ ಒಳಪಡಿಸಬೇಕಾಗಿದೆ. ಇತಿಹಾಸ ಕಾಲದ ಈ ವರ್ಣಚಿತ್ರಗಳನ್ನು ನೋಡುವುದೇ ಒಂದು ಚೆಂದ. ಇವುಗಳನ್ನು ಎಲ್ಲರೂ ನೋಡಿ ಬೆಳೆಸಿ ಪ್ರವಾಸಿಗರ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗಿದೆ. ಹಿಂದಿನ ಕಾಲದ ವೈಜ್ಞಾನಿಕ ತಿಳುವಳಿಕೆ ಮತ್ತು ವರ್ಣ ರಚಿಸುವ ಕಲೆಯನ್ನು ನಾವು ನೋಡುವುದರ ಮೂಲಕ ಪ್ರೋತ್ಸಾಹಿಸಬೇಕಾಗಿದೆ. ಇಂತಹ ಹೊಸ ವಿಷಯಗಳನ್ನು ನೋಡಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ವಂದನೆಗಳು.